ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಯರ್ ಪಲ್ಸ್. ಇವತ್ತು ನಾನು ನಿಮಗಾಗಿ ಒಂದು ಸಖತ್ ಇಂಟ್ರೆಸ್ಟಿಂಗ್ ಅಪ್ಡೇಟನ್ನು ತಂದಿದ್ದೀನಿ. ನೀವೆಲ್ಲ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದ LIC ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ನಿಂದ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅಫಿಷಿಯಲ್ ನೋಟಿಫಿಕೇಷನ್ ರಿಲೀಸ್ ಆಗಿದೆ. ಈ ಸಲ LIC HFL ಅವರು ಆಲ್ ಇಂಡಿಯಾ ಲೆವೆಲ್ನಲ್ಲಿ 180 ಹುದ್ದೆಗಳನ್ನು ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದ ಪಾಲಿಗೆ ಬರೋಬ್ಬರಿ 29 ಹುದ್ದೆಗಳಿವೆ. ಅಯ್ಯೋ, ಬರೀ 29 ಪೋಸ್ಟಾ ಅಂತ ಲೈಟಾಗಿ ತಗೋಬೇಡಿ. ಇದು ನಮಗೆ ಬಂದಿರೋ ಗ್ರೇಟ್ ಅಪಾರ್ಚುನಿಟಿ. ಯಾಕೆಂದರೆ ಸ್ಟೇಟ್ಗೆ ಸಪ್ರೇಟ್ ಕೋಟಾ ಇದ್ದಂಗೆ ಇದು. ಈ ವಿಡಿಯೋದಲ್ಲಿ A to Z ಡೀಟೇಲ್ಸನ್ನು ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ಮಾಡೋ ಒಂದು ಚಿಕ್ಕ ಮಿಸ್ಟೇಕ್ ಕೂಡ ನಿಮ್ಮ ಇಡೀ ಕರಿಯರ್ ಪ್ಲ್ಯಾನನ್ನೇ ಹಾಳು ಮಾಡಬಹುದು. ನೋಡಿ, ಏಪ್ರಿಲ್ 16ರಿಂದಲೇ ಅಪ್ಲಿಕೇಶನ್ ಲಿಂಕ್ ಆ್ಯಕ್ಟಿವ್ ಆಗಿದೆ. ಲಾಸ್ಟ್ ಡೇಟ್ ಇರೋದು ಏಪ್ರಿಲ್ 30. ನೀವು ಇಲ್ಲಿ ಸ್ಮಾರ್ಟ್ ಆಗಿ ಥಿಂಕ್ ಮಾಡಬೇಕು. ಲಾಸ್ಟ್ ಮಿನಿಟ್ವರೆಗೂ ವೇಟ್ ಮಾಡೋ ಅಭ್ಯಾಸ ಇದ್ದರೆ ಇವತ್ತೇ ಅದನ್ನು ಬಿಟ್ಟುಬಿಡಿ. ಯಾಕಂದರೆ ಲಾಸ್ಟ್ 2-3 ಡೇಸ್ ಸರ್ವರ್ ಬ್ಯುಸಿಯಾಗಿ ಪೇಮೆಂಟ್ ಫೇಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಎಕ್ಸಾಮ್ ಜೂನ್ ಫಸ್ಟ್ ವೀಕ್ನಲ್ಲೇ ಇರುತ್ತೆ ಅಂತ ಟೆಂಟೇಟಿವ್ ಆಗಿ ಹೇಳಿದ್ದಾರೆ. ಅಂದರೆ ನಮ್ಮ ಕೈಯಲ್ಲಿ ಈಗ ಇರೋದು ಕೇವಲ 45ರಿಂದ 50 ದಿನಗಳು ಮಾತ್ರ. ಸೊ ಟೈಮ್ ವೇಸ್ಟ್ ಮಾಡದೆ ಇವತ್ತೇ ಅಪ್ಲೈ ಮಾಡಿ ಪ್ರಿಪ್ರೇಷನನ್ನು ಶುರು ಮಾಡಿಕೊಳ್ಳಿ. ಹಾಲ್ ಟಿಕೆಟ್ ನಿಮಗೆ ಎಕ್ಸಾಮ್ಗಿಂತ 1 ವಾರ ಮುಂಚೆ ಸಿಗುತ್ತೆ. ಪ್ರತಿಯೊಂದು ಡೇಟ್ ಕೂಡ ನಿಮ್ಮ ಕರಿಯರ್ಗೆ ಟರ್ನಿಂಗ್ ಪಾಯಿಂಟ್ ಆಗಬಹುದು. ಸೊ ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಎಷ್ಟು ವೇಕೆನ್ಸಿಗಳಿವೆ ಅಂತ ಈಗ ಡೀಟೇಲ್ಸನ್ನು ನೋಡೋಣ. LIC ಹೌಸಿಂಗ್ ಫೈನಾನ್ಸ್ನಲ್ಲಿ ಈ ಬಾರಿ ದೇಶದ ವಿವಿಧ ರಾಜ್ಯಗಳಲ್ಲಿ ಒಟ್ಟು 180 ಹುದ್ದೆಗಳನ್ನು ಅನೌನ್ಸ್ ಮಾಡಿದೆ. ಇದನ್ನು ಕೇಳಿದಾಗ ನಮಗೆ ಬರೀ 180 ಹುದ್ದೆಗಳ ಅಂತ ಅನ್ನಿಸ್ಬಹುದು. ಆದರೆ ನೆನಪಿಡಿ, ಇದು ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಅಲ್ಲ. ಬದಲಿಗೆ ಸ್ಟೇಟ್ ವೈಸ್ ಮತ್ತು ಸಿಟಿ ವೈಸ್ ಸೆಲೆಕ್ಷನ್ ನಡೆಯುತ್ತೆ. ಅಂದರೆ ನೀವು ಯಾವ ಸಿಟಿಗೆ ಅಪ್ಲೈ ಮಾಡ್ತೀರೋ ಆ ಸಿಟಿಯ ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮ ಆಯ್ಕೆ ನಡೆಯುತ್ತೆ. ಮೊದಲು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋಣ. ನೋಡಿ, ನಮ್ಮ ರಾಜ್ಯಕ್ಕೆ ಬರೋಬ್ಬರಿ 29 ಹುದ್ದೆಗಳು ಸಿಕ್ಕಿವೆ. ಇದು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ತುಂಬ ಒಳ್ಳೆಯ ಸಂಖ್ಯೆನೇ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲಿ ಹೈಯೆಸ್ಟ್ 23 ಹುದ್ದೆಗಳಿವೆ. ಯಾಕಂದರೆ ಬೆಂಗಳೂರು IT ಹಬ್ ಆಗಿರೋದ್ರಿಂದ ಹೌಸಿಂಗ್ ಲೋನ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಉಳಿದಂತೆ ಬೆಳಗಾವಿ, ಕಲಬುರಗಿ, ಹಾಸನ, ಮಂಗಳೂರು, ಮೈಸೂರು ಮತ್ತು ರಾಯಚೂರಿನಲ್ಲಿ ತಲಾ ಒಂದೊಂದು ಪೋಸ್ಟ್ ಇದೆ. ಇನ್ನು ಭಾರತದಲ್ಲಿ ಇತರೆ ರಾಜ್ಯಗಳ ಕಡೆ ಗಮನ ಹರಿಸೋದಾದರೆ ಮಹಾರಾಷ್ಟ್ರದಲ್ಲಿ 25 ಹುದ್ದೆಗಳು, ತೆಲಂಗಾಣದಲ್ಲಿ 24 ಹುದ್ದೆಗಳು, ತಮಿಳುನಾಡಿನಲ್ಲಿ 21 ಹುದ್ದೆಗಳು, ಉತ್ತರ ಪ್ರದೇಶದಲ್ಲಿ 13, ಮಧ್ಯಪ್ರದೇಶದಲ್ಲಿ 18 ಮತ್ತು ಪಶ್ಚಿಮ ಬಂಗಾಳದಲ್ಲಿ 9 ಹುದ್ದೆಗಳಿವೆ. ಇನ್ನುಳಿದಂತೆ ಆಂಧ್ರ ಪ್ರದೇಶ 8, ಬಿಹಾರದಲ್ಲಿ 7, ಒಡಿಶಾದಲ್ಲಿ 7 ಹುದ್ದೆಗಳನ್ನು ನೀಡಲಾಗಿದೆ. ಕೇರಳ, ದೆಹಲಿ, ಅಸ್ಸಾಂ ಮತ್ತು ಛತ್ತೀಸ್ಗಢದಲ್ಲಿ ತಲಾ 3 ಹುದ್ದೆಗಳಿವೆ. ಗುಜರಾತ್ನಲ್ಲಿ 2 ಹುದ್ದೆಗಳಿದ್ದರೆ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ ಮತ್ತು ಉತ್ತರಾಖಂಡಗಳಲ್ಲಿ ತಲಾ 1 ಹುದ್ದೆ ಮಾತ್ರ ಲಭ್ಯವಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ನಾವು ಕರ್ನಾಟಕದವರಾಗಿದ್ದು ಬೇರೆ ರಾಜ್ಯದ ಸಿಟಿಗೆ ಅಪ್ಲೈ ಮಾಡಬಹುದಾ ಅಂತ. ಹೌದು, ನೀವು ಅಪ್ಲೈ ಮಾಡಬಹುದು. ಆದರೆ ಒಂದು ಕಂಡೀಷನ್ ಇದೆ. ನೀವು ಯಾವ ಸಿಟಿಗೆ ಅಪ್ಲೈ ಮಾಡ್ತೀರೋ ಅದೇ ಸಿಟಿಯಲ್ಲಿ ಪೋಸ್ಟಿಂಗ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಹೈದರಾಬಾದ್ ಚೂಸ್ ಮಾಡಿದರೆ ನಿಮ್ಮ ಕೆಲಸ ಅಲ್ಲಿಯೇ ಇರುತ್ತೆ. ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿರೋ ವೇಕೆನ್ಸಿ ಲಿಸ್ಟನ್ನು ಕರೆಕ್ಟಾಗಿ ನೋಡಿಕೊಂಡು ನೀವು ಯಾವ ಸಿಟಿಯಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಮತ್ತು ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀರೋ ಅದನ್ನು ಮಾತ್ರ ಅಪ್ಲಿಕೇಶನ್ನಲ್ಲಿ ಫಿಲ್ ಮಾಡಿ. ಏಕೆಂದರೆ ಒಮ್ಮೆ ಅಪ್ಲೈ ಮಾಡಿದ ಮೇಲೆ ವೇಕೆನ್ಸಿ ಸಿಟಿಯನ್ನು ಚೇಂಜ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇರಲ್ಲ. ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಅರ್ಹತೆಗಳೇನು ಅನ್ನೋದನ್ನು ಈಗ ಡೀಟೇಲ್ ಆಗಿ ನೋಡೋಣ. LIC HFL ಅವರು ಇಡೀ ಭಾರತಕ್ಕೆ ಒಂದೇ ರೀತಿಯ ಅರ್ಹತಾ ಮಾನದಂಡಗಳನ್ನು ಅಂದರೆ ಸ್ಟ್ಯಾಂಡರ್ಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ಇಟ್ಟಿದ್ದಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಡೀಷನ್ ಅಂದರೆ ಎಜುಕೇಷನಲ್ ಕ್ವಾಲಿಫಿಕೇಷನ್. ನೀವು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಂದರೆ ಗ್ರ್ಯಾಜುಯೇಷನನ್ನು ಪೂರ್ಣಗೊಳಿಸಿರಬೇಕು. ಇಲ್ಲಿ ಒಂದು ಬಹಳ ಮುಖ್ಯವಾದ ಪಾಯಿಂಟ್ ಅಂದರೆ ನೀವು ಡಿಗ್ರಿಯಲ್ಲಿ ಕನಿಷ್ಠ 55% ಅಗ್ರಿಗೇಟ್ ಮಾರ್ಕ್ಸ್ ಇರಲೇಬೇಕು. ನೋಟಿಫಿಕೇಷನಲ್ಲಿ ತುಂಬ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ. ನಿಮ್ಮ ಮಾರ್ಕ್ಸ್ ಏನಾದರೂ 54.99% ಇದ್ದರೂ ಕೂಡ ಅದನ್ನು 55% ಅಂತ ಕನ್ಸಿಡರ್ ಮಾಡಲ್ಲ. ಇನ್ನೊಂದು ವಿಷಯ ಅಂದರೆ ಎಷ್ಟು ಜನ ಡಿಸ್ಟೆನ್ಸ್ ಎಜುಕೇಷನ್, ಓಪನ್ ಯೂನಿವರ್ಸಿಟಿ ಅಥವಾ ಪಾರ್ಟ್ ಟೈಮ್ ಡಿಗ್ರಿ ಮಾಡಿದ್ದೀರಾ. ಸ್ವಲ್ಪ ಬೇಸರದ ಸಂಗತಿ ಅಂದರೆ ಈ ಹುದ್ದೆಗೆ ರೆಗ್ಯುಲರ್ ಕಾಲೇಜಿಗೆ ಹೋಗಿ ಡಿಗ್ರಿ ಮಾಡಿದವರಿಗೆ ಮಾತ್ರ ಅವಕಾಶ ಇರುತ್ತೆ. ಇನ್ನು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಮಾತಾಡೋದಾದರೆ ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಕಂಪ್ಯೂಟರ್ ಆಪರೇಟಿಂಗ್ ಗೊತ್ತಿರೋದು ಮಸ್ಟ್. ಇನ್ನು ವಯೋಮಿತಿ ಬಗ್ಗೆ ನೋಡೋದಾದರೆ
ಏಪ್ರಿಲ್ 1, 2026ಕ್ಕೆ ಅನ್ವಯವಾಗುವಂತೆ ನಿಮಗೆ ಕನಿಷ್ಠ 21 ವರ್ಷ ತುಂಬಿರಬೇಕು ಮತ್ತು 30 ವರ್ಷ ದಾಟಿರಬಾರ್ದು. ಅಂದರೆ ನೀವು 2 ಏಪ್ರಿಲ್ 1996ರಿಂದ 1 ಏಪ್ರಿಲ್ 2005 ಒಳಗೆ ಜನಿಸಿರಬೇಕು. ಈ ಎಲ್ಲ ಕ್ರೈಟೀರಿಯಾ ನಿಮ್ಮ ಹತ್ರ ಇದ್ದರೆ ನೀವು ಅಪ್ಲೈ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಹಾಗೆ. ಈ ಗೋಲ್ಡನ್ ಚಾನ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನಾವೆಲ್ಲರೂ ಎದುರು ನೋಡುವ ಆಕರ್ಷಕ ವಿಷಯ ಅಂದರೆ ಸಂಬಳ ಅಥವಾ ರೆನ್ಯೂಮರೇಷನ್. ಜೂನಿಯರ್ ಅಸಿಸ್ಟೆಂಟ್ ಅಂದ ತಕ್ಷಣ ಸಣ್ಣ ಹುದ್ದೆ ಅಂತ ಅಂದ್ಕೋಬೇಡಿ. LIC HFLನಲ್ಲಿ ಕೊಡೋ ಸ್ಯಾಲ್ರಿ ಪ್ಯಾಕೇಜ್ ನೋಡಿದರೆ ನೀವು ತುಂಬ ಆಶ್ಚರ್ಯಪಡ್ತೀರಾ. ಸಂಬಳವನ್ನು ಸಿಟಿ ಕ್ಯಾಟಗರಿ ಸಿಟಿ 1, 2, 3 ಆಧಾರದ ಮೇಲೆ ನಿಗದಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಸೆಲೆಕ್ಟ್ ಆದರೆ ಅದು ಕ್ಯಾಟಗರಿ 1ನಲ್ಲಿ ಬರುತ್ತೆ. ಇಲ್ಲಿ ನಿಮ್ಮ ವಾರ್ಷಿಕ CTC ಅಂದರೆ ಕಾಸ್ಟ್ ಟು ಕಂಪ್ನಿ ಬರೋಬ್ಬರಿ 4,98,108 ರೂಪಾಯಿ ಇರುತ್ತೆ. ಅಂದರೆ ತಿಂಗಳಿಗೆ ಅಂದಾಜು 41,500 ರೂಪಾಯಿಗೂ ಹೆಚ್ಚು ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ಎಲ್ಲ ಕಡಿತಗಳ ನಂತರವೂ ನಿಮ್ಮ ಕೈಗೆ ಸುಮಾರು 30,000ದಿಂದ 35,000ವರೆಗೆ ಬರುತ್ತೆ. ಇದರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಇದೆ. ಪ್ರತಿದಿನ ಕೆಲಸಕ್ಕೆ ಹೋದರೆ 210 ರೂಪಾಯಿಗಳ ಮೀಲ್ ಕೂಪನ್ ಸಿಗುತ್ತೆ. ಅಂದರೆ ತಿಂಗಳಿಗೆ ಅಂದಾಜು 5,000 ರೂಪಾಯಿ ಊಟದ ಖರ್ಚಿಗೆ ಅಂದ ಹಾಗೆ. ಇದರ ಜೊತೆಗೆ PF, ಮೆಡಿಕ್ಲೇಮ್, ಗ್ರೂಪ್ ಇನ್ಶೂರೆನ್ಸ್ ಸೌಲಭ್ಯಗಳು ಇರುತ್ತೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ 10% ಸಂಬಳ ಇನ್ಕ್ರಿಮೆಂಟ್ ಕೂಡ ಇರುತ್ತೆ. ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ನೋಡಿ. LIC HFL ಅವರು ತುಂಬ ಕ್ಲಿಯರಾಗಿ ಒಂದು ಸಿಸ್ಟಮ್ಯಾಟಿಕ್ ಆಯ್ಕೆ ಪ್ರಕ್ರಿಯೆಯನ್ನು ಇಟ್ಟಿದ್ದಾರೆ. ಇದು ಮೇನ್ ಆಗಿ 2 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇದು ಆನ್ಲೈನ್ ಅಬ್ಜೆಕ್ಟಿವ್ ಎಕ್ಸಾಮಿನೇಷನ್ ಮತ್ತು ಎರಡನೇದು ಇಂಟರ್ವ್ಯೂ. ನೀವು ಆನ್ಲೈನ್ ಪರೀಕ್ಷೆಯಲ್ಲಿ ಎಷ್ಟು ಅಂಕ ತಗೋತೀರೋ ಅದರ ಮೇಲೆ ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ. ವೇಕೆನ್ಸಿಗಳ ಸಂಖ್ಯೆಗೆ ಅನುಗುಣವಾಗಿ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಿ ಇಂಟರ್ವ್ಯೂಗೆ ಕರೀತಾರೆ. ಇಲ್ಲಿ ಒಂದು ವಿಷಯ ನೆನಪಿರಲಿ, ಬರೀ ಎಕ್ಸಾಮ್ ಪಾಸ್ ಆದರೆ ಸಾಲದು, ಇಂಟರ್ವ್ಯೂನಲ್ಲೂ ನೀವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ತಗೋಬೇಕು. ಎಕ್ಸಾಮ್ ಮತ್ತು ಇಂಟರ್ವ್ಯೂ ಎರಡರ ಅಂಕಗಳನ್ನು ಸೇರಿಸಿ ಫೈನಲ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ. ಕೊನೆಯದಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಅಂದರೆ LIC HFL ನಿಗದಿಪಡಿಸಿರುವ ವೈದ್ಯಕೀಯ ಮಾನದಂಡಗಳನ್ನು ನೀವು ಪೂರೈಸಬೇಕು. ಎಲ್ಲವೂ ಸರಿ ಇದ್ದರೆ ನಿಮ್ಮ ಕೈಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸಿಗುತ್ತೆ. ಇನ್ನು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ನೋಡೋದಾದರೆ, ಪರೀಕ್ಷೆಯು ಒಟ್ಟು 200 ಅಂಕಗಳಿಗೆ ನಡೆಯುತ್ತೆ ಮತ್ತು ಒಟ್ಟು 200 ಪ್ರಶ್ನೆಗಳು ಇರುತ್ತವೆ. ನಮಗೆ ಸಿಗೋ ಟೈಮ್ ಬರೀ 120 ನಿಮಿಷಗಳು, ಅಂದರೆ 2 ಗಂಟೆ. ಅಂದರೆ ಒಂದು ಪ್ರಶ್ನೆಗೆ ನಿಮಗೆ ಸಿಗೋದು ಕೇವಲ 36 ಸೆಕೆಂಡುಗಳು ಮಾತ್ರ. ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಅತಿ ಮುಖ್ಯ. ಇನ್ನು ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಗೊತ್ತಾ? ಇಂಗ್ಲೀಷ್ ಲ್ಯಾಂಗ್ವೇಜ್ 40 ಅಂಕ, ಲಾಜಿಕಲ್ ರೀಸನಿಂಗ್ 40 ಅಂಕ, ಜನರಲ್ ಅವೇರ್ನೆಸ್, ಇದರಲ್ಲಿ ಹೌಸಿಂಗ್ ಫೈನಾನ್ಸ್ ಇಂಡಸ್ಟ್ರಿ ಬಗ್ಗೆ ಕೇಳ್ತಾರೆ, ಇದು ಕೂಡ 40 ಅಂಕಕ್ಕೆ ಇರುತ್ತೆ. ಇನ್ನು ನ್ಯೂಮೆರಿಕಲ್ ಎಬಿಲಿಟಿ 40 ಅಂಕ, ಕಂಪ್ಯೂಟರ್ ಸ್ಕಿಲ್ಸ್ 40 ಅಂಕ. ಇಲ್ಲಿ ಒಂದು ಡೇಂಜರಸ್ ಪಾಯಿಂಟ್ ಕೂಡ ಇದೆ, ಅದೇ ನೆಗೆಟಿವ್ ಮಾರ್ಕಿಂಗ್. ನೀವು ಒಂದು ತಪ್ಪು ಉತ್ತರ ನೀಡಿದರೆ 0.25 ಅಂಕಗಳು ಕಟ್ ಆಗುತ್ತೆ. ಅಂದರೆ 4 ತಪ್ಪು ಉತ್ತರಕ್ಕೆ 1 ಅಂಕ ಕಟ್ ಆಗುತ್ತೆ. ಇನ್ನೊಂದು ಮೇನ್ ಪಾಯಿಂಟ್ ಅಂದರೆ ಪರೀಕ್ಷೆ ಕೇವಲ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಮಾತ್ರ ಇರುತ್ತೆ, ಕನ್ನಡದಲ್ಲಿ ಪರೀಕ್ಷೆ ಇರೋದಿಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದರೆ, ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಲ್ಲ ಅಭ್ಯರ್ಥಿಗಳಿಗೂ 800 ರೂಪಾಯಿ ಫೀಸ್ ಇದೆ. ಇದರ ಜೊತೆಗೆ 18% GST ಸೇರುತ್ತೆ. ಅಂದರೆ ನೀವು ಟೋಟಲ್ ಆಗಿ ಸುಮಾರು 944 ರೂಪಾಯಿಯನ್ನು ಪಾವತಿಸಬೇಕಾಗುತ್ತೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಏನಾದರೂ ಇದ್ದರೆ ಅದು ಎಕ್ಸ್ಟ್ರಾ. ಅರ್ಜಿ ಸಲ್ಲಿಸುವಾಗ ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇಟ್ಕೊಳ್ಳಿ. ನಿಮ್ಮ ಫೋಟೋ, ಸೈನ್, ಇದು ಕೇವಲ ಬ್ಲ್ಯಾಕ್ ಇಂಕ್ನಲ್ಲಿ ಮಾತ್ರ ಇರಲಿ. ಎಡಗೈ ಹೆಬ್ಬೆಟ್ಟಿನ ಗುರುತು, ಹ್ಯಾಂಡ್ ರಿಟನ್ ಡಿಕ್ಲರೇಷನ್, ಅಂದರೆ ಒಂದು ವೈಟ್ ಪೇಪರ್ ಮೇಲೆ ನೋಟಿಫಿಕೇಷನಲ್ಲಿ ಕೊಟ್ಟಿರೋ ಮ್ಯಾಟರನ್ನು ನೀವೇ ಕೈಯಾರೆ ಬರೆದು ಸ್ಕ್ಯಾನ್ ಮಾಡಬೇಕು. ಅಪ್ಲಿಕೇಶನ್ ಫಿಲ್ ಮಾಡುವಾಗ ಎಚ್ಚರಿಕೆಯಿಂದ ಫಿಲ್ ಮಾಡಿ. ಪ್ರತಿ ಕಾಲಮ್ ತುಂಬಿದ ಮೇಲೆ ಪ್ರಿವ್ಯೂ ಬಟನ್ ಒತ್ತಿ ಚೆಕ್ ಮಾಡಿ. ಸರಿಯಾದ ಮಾಹಿತಿ ನೀಡಿ ಸುಲಭವಾಗಿ ಅರ್ಜಿ ಸಲ್ಲಿಸಿ. ಇನ್ನು ಈ ಎಕ್ಸಾಮ್ಗಳು ಎಲ್ಲಿ ನಡೆಯುತ್ತೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಒಟ್ಟು 4 ಪ್ರಮುಖ ನಗರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ನೀಡಿದ್ದಾರೆ. ಆ 4 ಕೇಂದ್ರಗಳೆಂದರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ ಧಾರವಾಡ ಮತ್ತು ಮಂಗಳೂರು. ನೀವು ಅಪ್ಲಿಕೇಶನ್ ಹಾಕುವಾಗ ವೇಕೆನ್ಸಿ ಸಿಟಿ ಯಾವುದನ್ನೇ ಆರಿಸಿದರೂ ಕೂಡ ಎಕ್ಸಾಮ್ ಬರೆಯೋಕ್ಕೆ ನಿಮಗೆ ಹತ್ತಿರ ಇರೋ ಸಿಟಿಯನ್ನೇ ಸೆಲೆಕ್ಟ್ ಮಾಡ್ಕೋಬಹುದು. ಆದರೆ ಒಂದು ಎಚ್ಚರಿಕೆ ಅಂದರೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಮೇಲೆ ಸೆಂಟರ್ ಚೇಂಜ್ ಮಾಡೋಕ್ಕೆ ಚಾನ್ಸ್ ಇರಲ್ಲ. ಸೊ ಚೂಸ್ ಮಾಡುವಾಗ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಎಕ್ಸಾಮ್ ದಿನ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಇರೋದ್ರಿಂದ ರಿಪೋರ್ಟಿಂಗ್ ಟೈಮ್ಗಿಂತ ಅರ್ಧ ಗಂಟೆ ಮುಂಚಿತವಾಗಿ ಸೆಂಟರ್ ತಲುಪೋದು ಬೆಸ್ಟ್.
ಈ ಮಾಹಿತಿ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗಿದೆ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಅತಿ ಮುಖ್ಯವಾಗಿ ಈ ವಿಡಿಯೋ ಲಿಂಕನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಇವತ್ತೇ ಶೇರ್ ಮಾಡಿ. ಇದರಿಂದ ಬೇರೆಯೊಬ್ಬರಿಗೆ ಹೆಲ್ಪ್ ಆಗಬಹುದು. ಇನ್ನು ಇಂತಹ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರಿಯರ್ ಪಲ್ಸ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.